ಹಲೋ ಪ್ರಿಯ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಏನಾದರೂ ಬ್ಯಾಕ್ಗ್ರೌಂಡ್ ನಾಯ್ಸ್ ಸೌಂಡ್ ಬಂತು ಅಂದರೆ ದಯವಿಟ್ಟು ಕ್ಷಮಿಸಿ. ಯಾಕೆಂದರೆ ಕೆಳಗಡೆ ಕೂತ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೀನಿ ವಾಯ್ಸ್ ಓವರ್ನ. ಅದು ಅಕ್ಕಪಕ್ಕ ಶಬ್ದಗಳು ಬರ್ತಾಯಿದೆ, ಅವ್ರು ಮಾತಾಡ್ತಾ ಇದ್ದಾರೆ ಅನಿಸುತ್ತೆ. ಮತ್ತು ಇವತ್ತು ಏನಪ್ಪ ಇದು ಒಂಥರ ಬಾಲ್ ಥರ ಸುರುಳಿ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ, ಇವತ್ತಿನ ಡಿಸೈನೇ ಇದು. ಇದನ್ನು ಸಡನ್ನಾಗಿ ಫಸ್ಟ್ ನೋಡಿದಾಗ ಅದೇ ಕಣ್ಣು ಅನ್ನೋ ಫಿಲಮ್ ನಿಮಗೆಲ್ಲ ಗೊತ್ತೇ ಇರಬಹುದು. ಅದೇ ನೆನಪು ಬರುತ್ತೆ. ಇದಂತೂ ನನಗೆ ನಿಜವಾಗ್ಲೂ ನೆನಪು ಬರ್ತಾನೆ ಇದೆ. ಅದರಲ್ಲಿ ರಾಜಣ್ಣವರ ಅಭಿನಯ ಯಾರು ತಾನೇ ಮರೆಯೋಕ್ಕೆ ಸಾಧ್ಯ? ಇದು ನೋಡಿದ ತಕ್ಷಣ ನನಗೆ ಏನೋ ಒಂಥರ ಮುಂಚೆಯಿಂದನೂ 3Dದು ವಿಷನ್ ಇರೋದು, ಏನಾದರೂ ಮಾಡಬೇಕು ಅಂತ ತುಂಬ ಅನ್ನಿಸ್ತಾಯಿತ್ತು. ಆದರೆ ಹೊಳಿತಾ ಇರಲಿಲ್ಲ. ಆಮೇಲೂ ಇದು ಸ್ಪೈರಲಾಗಿ ಸರ್ಕಲ್ ಹಾಕ್ಕೊಳ್ಳೋದು ಒಂದು ಸ್ವಲ್ಪನೇ ಕಷ್ಟನೇ. ಅದು ನ್ಯಾಕ್ ಬರೋ ತನಕ ಹೇಗೆ ಹಾಕೋದು ಅನ್ನೋದೆಲ್ಲ ಅದು ಓಡಿಸ್ತಾ ಇದೆ ತಲೆನ ಒಂದು ಸ್ವಲ್ಪ. ಎಲ್ಲ ಸಲ ಏನಾಗುತ್ತೆ ಅಂದರೆ ಎಲ್ಲದು ಯೂಟ್ಯೂಬಿಂದನೇ ಸಿಕ್ಬಿಡುತ್ತೆ, ಎಲ್ಲದು ಅಲ್ಲೇ ಇರುತ್ತೆ ಅಂತ ಅನ್ನೋದಕ್ಕೂ ಆಗಲ್ಲ. ಅಲ್ಲಿ ಅವರೇ ತೋರಿಸೋದೊಂಥರ ಆದರೆ ನಮಗೆ ಬಂದಿರಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಅದು ಆ ಥರನೇ ಇದಕ್ಕೂ ಆಯಿತು. ಅಂದರೂ ನಾನು ಎಡೆಬಿಡದ ಛಲಗಾತಿ ಅನ್ನೋ ಥರ ಇದನ್ನು ಬರೋ ತನಕ ಬಿಡಲೇ ಇಲ್ಲ. ಆಲ್ಮೋಸ್ಟು ನನ್ನದೊಂದು ಬುಕ್ಕನ್ನ ಖಾಲಿ ಮಾಡಿದೆ ಅನಿಸುತ್ತೆ, ಅದು ಪ್ರಾಕ್ಟೀಸ್ ಮಾಡೋದಕ್ಕೋಗಿ. ಆಮೇಲೂ ಇದರಲ್ಲಿ ನಾನು ಯೂಸ್ ಮಾಡ್ತಾ ಇರೋದು 2 ಕಲರು, ಬರೀ 2 ಕಲರ್ ಯೂಸ್ ಮಾಡಿ ನಾನು ಯಾವುದೇ ಇದುವರೆಗೂ ಆರ್ಟ್ ಮಾಡಿಲ್ಲ. ಆದರೆ ಇದರಲ್ಲಿ ಜಸ್ಟ್ ಒಂದು ಸೋರ್ ಆ್ಯಪಲ್ಲು ಆಮೇಲೆ ಮ್ಯಾರಿಗೋಲ್ಡ್ ಅನ್ನೋದನ್ನು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಅದು ಕೂಡ ನನಗೆ ಒಂಥರ ಹೊಸದು. ಏನೇ ಅಂತಂದರೂ ಪ್ರತಿ ಸಲ ಅನಿಸೋದು, ಏನು ಬರೀ ಬ್ರಷ್ ಸ್ಟ್ರೋಕ್ ಯೂಸ್ ಮಾಡ್ತೀನಿ, ಇಲ್ಲ ಡಾಟ್ ಹಾಕ್ಕೊಂಡು ಹೋಗ್ತೀನಿ, ಏನು ಬೇರೆ ಥರ ಮಾಡಬೇಕಲ್ಲ, ಹೇಗೆ ಮಾಡೋದು ಅಂತ ಯೋಚಿಸ್ತಾ ಇದ್ದೆ. ಆಗ ಸಡನ್ನಾಗಿ ಇದು ನೆನಪು ಬಂತು. ಆ್ಯಕ್ಚುಲಿ ಇದನ್ನು ಬೇರೆ ಏನೋ ಮಾಡಿದ್ದು ಇದರ ಆರ್ಟ್ನ. ನಾನು ಆಗ ಅದನ್ನು ಯಾಕೆ ನಾವು ಮಂಡಲ ಆರ್ಟಿಗೆ ಇದು ತೊಗೋಬಾರ್ದು, ಯಾಕೆ ಮಾಡಬಾರ್ದು, ಏನೋ ಹೊಸದು ಮಾಡಬೇಕಲ್ಲ ಅಂತ ನಾನು ಇದನ್ನು ಮಾಡೋಕ್ಕೆ ಶುರು ಮಾಡಿದೆ. ಆ್ಯಕ್ಚುಲಿ ಇದನ್ನು ಶುರು ಮಾಡಿದೆವು ನೆನ್ನೆ ಶುರು ಮಾಡಿದೆ. ಯಾಕೋ ನೆನ್ನೆ ತುಂಬಾ ಒಂಥರ ಬೇಜಾರಾಗ್ತಾಯಿತ್ತು, ಡಿಸ್ಟರ್ಬ್ ಆಗ್ತಾಯಿತ್ತು. ನಾನು ಹೇಳಿದ್ದೀನಲ್ಲ, ನಮ್ಮ ಅಮ್ಮಂಗೆ ಹುಷಾರಿಲ್ಲ, ಸ್ವಲ್ಪ ತುಂಬ ಸೀರಿಯಸ್ಸಲ್ಲಿದ್ದಾರೆ ಅಂತ. ಅದರಿಂದ ಒಂಥರ ಡಿಸ್ಟರ್ಬ್ ಇತ್ತು. ಆಮೇಲೆ ಅಂದ್ಕೊಂಡೆ ಒಂದು ಸಲ ಏನು ಅಂತಂದರೆ, 1-2 ದಿನ ವೀಡಿಯೋ ಹಾಕೋದೇ ಬೇಡ, ಸ್ವಲ್ಪ ದಿನ ಸರಿ ರಿಲ್ಯಾಕ್ಸ್ ಆಗೋಣ ಅಂತ. ಆಮೇಲೆ ಯಾಕೋ ಇಲ್ಲ, ಸುಮ್ಮನೆ ಇದ್ದರೆ ಅದೇ ಯೋಚಿಸ್ತಾ ಇರ್ತೀನಿ, ಹಂಗೆ ಮಾಡ್ಕೋಬಾರ್ದು, ನಾನು ಇದಾಗಬೇಕು, ನನ್ನ ಹೆಲ್ತು ಇಂಪಾರ್ಟೆಂಟ್ ಅಲ್ಲ ಅಂದ್ಕೊಂಡು ಆಮೇಲೆ ರಾತ್ರಿ ಶುರು ಮಾಡಿದೆ ಇದನ್ನು ಇದು ಮಾಡೋದಕ್ಕೆ. ಯೂಶ್ವಲಿ ಮಕ್ಕಳು ಫಿಲಮ್ ನೋಡುವಾಗ ನಾನು ಅವ್ರ ಜೊತೆ ಕೂತ್ಕೊಂಡು ನೋಡ್ತಾಯಿದ್ದೆ. ನೆನ್ನೆ ಆಗಲಿಲ್ಲ ಫಿಲಮ್ ನೋಡೋದಕ್ಕೂ ಅವ್ರ ಜೊತೆಗೆ. ಸರಿ ಅಂದ್ಬಿಟ್ಟು ನಾನು ಆಗ ಕೆಳಗೆ ಬಂದು ಇದನ್ನು ಶುರು ಮಾಡಿದೆ. ಮಂಡಲ ಇಲ್ಲಿ ತನಕನೂ ಚೆನ್ನಾಗಿ ಬಂದಿದೆ. ಆಮೇಲೆ ಮಕ್ಕಳನ್ನ ಕೇಳಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದರು. ಕಲರ್ನ ಅವರೇ ಹೇಳಿದ್ದು ಆ್ಯಕ್ಚುಲಿ. ಇನ್ನೊಂದು ಬ್ಲೂ ಹೇಳಿದರು, ಆಸ್ ಬಾಯ್ಸ್ ಬ್ಲೂ. ಆಮೇಲೆ ಹೇಳಿದ್ರು, 2 ಬ್ಲೂ ಆದರೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಕಾಂಟ್ರಾಸ್ಟ್ ಇರಲ್ಲ, ಇದನ್ನು ಮಾಡು ಅಂತ ಹೇಳಿದ್ರು. ಆಮೇಲೆ ನಾನು ಅವ್ರನ್ನ ಕೇಳಿ ಅವರ ಮೂಲಕನೇ ಈ ಕಲರ್ ನನಗೆ ಇಷ್ಟ ಆಗಿತ್ತು. ಅದಕ್ಕೆ ಇದನ್ನು ಮಾಡೋಣ ಅಂದ್ಕೊಂಡು ನಾನೇ ಶುರು ಮಾಡಿದೆ. ನೀವೇ ಎಲ್ಲ ಹೇಳಿ ಹೇಗಿದೆ, ಹೇಗೆ ಕಾಣಿಸ್ತಿದೆ ಅಂತ. ನಿಮ್ಮ ಕಮೆಂಟ್ಸು ನನಗೆ ಪ್ರೋತ್ಸಾಹ ಕೊಡುತ್ತೆ, ಮತ್ತು ಇನ್ನೂ ಜಾಸ್ತಿ ಬೇರೆ ಮಾಡಬೇಕು ಅಂತ ಉತ್ಸಾಹ ತುಂಬುತ್ತೆ. ಇದು ಮಾಡಬೇಕು ಅಂತ ಇರೋದ್ರಿಂದ ಒಂಥರ ಏನೋ ಬೇಜಾರು ಅಂದ್ಕೊಂಡು ಕೂತ್ಕೊಳ್ಳಲ್ಲ, ಮಾಡಬೇಕು, ಇಲ್ಲ ಸರಿ ಹೋಗುತ್ತೆ ಅಂದ್ಕೊಂಡೆ ಮಾಡೋಕ್ಕೆ ಶುರು ಮಾಡೋದು. ಅದೇ ಆಯಿತು ನಿನ್ನೆ ಕೂಡ. ಇವತ್ತೆಲ್ಲ ಒಂಥರ ಬ್ಯುಸಿ ಇದ್ದೆ. ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಹೋಗ್ಬೇಕಾಯಿತು ಆರ್ಥೋ ಕನ್ಸಲ್ಟೇಷನಿಗೆ, ಬ್ರೇಸಸ್ಗೆ. ಅದಕ್ಕೆ ಹೋಗಿ ಆಮೇಲೆ ಬಂದು ಊಟ ಮಾಡಿ ಎಲ್ಲ ಮಾಡಿ ಮಕ್ಕಳು ಆಟ ಆಡೋದಕ್ಕೆ ಹೋದ್ರು. ನಾನು ಸ್ವಲ್ಪ ಹಾಗೆ ರಿಲ್ಯಾಕ್ಸ್ ಆಗಿ ಅಲ್ಲಿ ಟಿ ವಿ ನೋಡ್ಕೊಂಡು ಆಮೇಲೆ ಇದಕ್ಕೆ ಬಂದೆ. ಈಗ ವಾಯ್ಸ್ ಓವರ್ ಕೊಡಬೇಕು, ಇವತ್ತೇ ಅಪ್ಲೋಡ್ ಮಾಡಬೇಕು ಅಂತಲೂ ಇದ್ದೀನಿ.
ಅಂದರೂ ಚೆನ್ನಾಗೇನೋ ಹೋಗ್ತಾ ಇದೆ ವಿಡಿಯೋ ಎಡಿಟಿಂಗು ಎಲ್ಲದೂ. ಇದು ನೀವೆಲ್ಲ ಅಂದ್ಕೋಬೋದು ಏನು ಒಂದೇ ಡಿಸೈನು ಒಂದೇ ಥರ ಹೋಗ್ತಿದೆ ಅಂತ. ಆದರೆ ಅದು ನೋಡೋದಕ್ಕೆ ಜಾಸ್ತಿ ಆಗ್ತಾ ಆಗ್ತಾ ಆಮೇಲೆ 3D ಕಾಣೋದು ಚೆನ್ನಾಗಿ. ಅದು ಇನ್ನೂ ಬೇರೆ ಬೇರೆ ಡಿಸೈನ್ 3Dದು ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಅಂತ. ಚೆನ್ನಾಗಿ ನಿಮಗೆಲ್ಲ ಇಷ್ಟ ಆಗುತ್ತಾ ಏನು, ಅಥವಾ ಮಾಮೂಲಿ ನಾನು ಅದೇ ಬ್ರಷ್ ಸ್ಟ್ರೋಕ್ ಯೂಸ್ ಮಾಡಿ ಮಾಡಬೇಕಾ ಏನು ಅಂತ ನನಗೆ ದಯವಿಟ್ಟು ತಿಳಿಸಿ ಆಯಿತಾ. ನೀವು ನನ್ನನ್ನು ಕೈ ಬಿಡಲ್ಲ, ಪ್ರೋತ್ಸಾಹಿಸ್ತೀರ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಪ್ರೋತ್ಸಾಹಿಸ್ತಾನೂ ಇದ್ದೀರಾ. ಯಾಕೆ ಅಂತಂದರೆ ಇದೆ ಈಗ ಮೇಯ್ನು ಒಂಥರ ಇದು ಮೆಡಿಟೇಷನು ಆಗಿರೋದ್ರಿಂದ ಒಂಥರ ನನಗೆ ಮೈಂಡು ಎಷ್ಟೇ ಡಿಸ್ಟರ್ಬ್ ಆಗಿದ್ದರೂ ರಿಲ್ಯಾಕ್ಸ್ ಮಾಡ್ತಾನೂ ಇದೆ. ಇದು ಮೆಡಿಕೇಷನಲ್ ಇದ್ರ ಥರನೂ ಒಂಥರ ವೇ ಆಫ್ ಪಾತ್. ಅದು ನಾನು ಯೂಸ್ ಮಾಡಿರೋದು ಗ್ರೀನು ಎಲ್ಲೋ. ಅದು ಮುಂಚೆಯಿಂದನೂ ಒಂಥರ ಇಷ್ಟ ಆಗ್ತಾಯಿತ್ತು. ಆಮೇಲೆ ಆದರೆ ಸುಮ್ಮನೆ ನೋಡಿದಾಗ ಒಂಥರ ಅನ್ಸೋದಕ್ಕೂ ಮಾಡಿದಾಗ ಅದು ಚೆನ್ನಾಗಿ ಕಾಣೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಈಗಂತೂ ಅದು ತೀರಾ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಈಗ ಹಿಂಗೆ ನೋಡಿದ್ರೆ ವೀಡಿಯೋದಲ್ಲಿ ಎಲ್ಲ ಒಂಥರ ಎಲ್ಲೋ ಕಾಣಿಸ್ತಿದೆ, ಆದರೆ ಅದು ಎಲ್ಲೋ ಅಲ್ಲ. ಹೌದು, ಗ್ರೀನೂ ಇದೆ. ಸೋರ್ ಆ್ಯಪಲ್ ಇದ್ರದ್ದು ಯಾವ ಕಲರ್ ಬರುತ್ತೆ ಅಂದರೆ ಅದು ಗ್ರೀನ್ ಆ್ಯಪಲ್ ಕಲರ್ ಆಲ್ಮೋಸ್ಟ್ ಆ ಥರ ಇದೆ. ಅದು ನೋಡಿ, ಇದನ್ನು ಹೇಗೆ ಅಂತಂದರೆ ಸ್ನೇಲ್ ಶೆಲ್ ಅಂತಲೂ ಹೇಳ್ಬೋದು ಆ ಥರ. ಆದರೆ ಅದರಲ್ಲಿ 3D ಇರಲ್ಲ, ಇದರಲ್ಲಿ 3D ಎಫೆಕ್ಟು ಒಂಥರ ಆಲ್ಮೋಸ್ಟ್ ಆ ಥರ. ಅಥವಾ ಬಸವನ ಹುಳು ಅಂತ ಏನೋ ಅದು ತುಂಬಾ ಇಷ್ಟ ಆಗೋಯಿತು ಆ ಬಸವನ ಹುಳೋದು. ಅದಕ್ಕೆ ಅದನ್ನು ಬೇರೆ ಥರ ಮಾಡೋಣ ಅಂದ್ಕೊಂಡು ಈ ಥರ ಬೇರೆ ಬೇರೆ ಡಿಸೈನ್ ಶುರು ಮಾಡಿದ್ದೀನಿ. ಇನ್ನು ಬೇರೆ ಮಾಡಬೇಕು. ತಲೆಗಳಲ್ಲಿ ಇದೆ ಏನೇನು ಡಿಸೈನ್ ಮಾಡಬೇಕು ಅಂತ. ಅದನ್ನು ಎಲ್ಲದನ್ನು ಒಂದಾದಮೇಲೆ ಒಂದು ಮಾಡೋದಕ್ಕೆ ಶುರು ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಎಲ್ಲದನ್ನು ಒಂದೇ ಸಲ ಅಪ್ಲೋಡು ಮಾಡ್ತಾಯಿಲ್ಲ. ಏಕೆ ಅಂತಂದರೆ ಈಗ ಯಾರಾದರೂ ಕಲಿಬೇಕು ಅಂತಂದರೆ ಒಂದೇ ಸಮ ಮಾಡ್ಕೊಂಡು ಹೋದರೂ ಹೌಸ್ ವೈಫ್ಗಳಾಗಿರೋದ್ರಿಂದ ಅದು ಮಾಡೋದು ಸ್ವಲ್ಪ ಬ್ಯುಸಿ ಶೆಡ್ಯೂಲಲ್ಲಿ ಕಷ್ಟ. ಅದಕ್ಕೇ ಸ್ವಲ್ಪನೇ ಮಾಡ್ತಾ ಹೋಗ್ತಾ ಇರೋದು. ಅದು ಈಸಿ. ಹಾಗೆ ಸ್ವಲ್ಪ ಮಾಡ್ಕೊಂಡು ಹೋದರೆ ಅದರಿಂದ ನಾನು ಪೇಂಟ್ನೆಲ್ಲ ಒಂದು ಪಾಟಲ್ಲೇ ಇಟ್ಕೊಳ್ತಾ ಇದ್ದೀನಿ, ಲಿಡ್ ಹಾಕ್ಕೊಂಡು. ಅದು ಏನೂ ಆಗಲ್ಲ. ನಾನು ಎಷ್ಟು ದಿನ ಅಂತಂದ್ರೆ ಸ್ವಲ್ಪ ದಿನ ಇಟ್ಕೋಬೋದು, ಪರವಾಗಿಲ್ಲ ಆ ಥರ. ನೆನ್ನೆ ಎಲ್ಲ ಯೂಸ್ ಮಾಡಿದ ಕಲರು ಅದು ಯಾವಾಗಲೂ ತೊಗೊಂಡಿದ್ದು, 1-2-3 ವಾರನೇ ಆಯ್ತೇನೋ ಅದನ್ನು ಯೂಸ್ ಮಾಡೋಕ್ಕೆ ತೊಗೊಂಡು. ಅದು ಕಂಪ್ಲೀಟ್ ಆಗಿರಲಿಲ್ಲ, ಅದನ್ನು ಯೂಸ್ ಮಾಡಿಕೊಂಡೆ. ಈಗ ನೋಡಿ ಇದು ಆಗಿದೆ. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ನೋಡಿ, ಇದು ನೀಟಾಗಿ ಕಾಣಿಸ್ತಾ ಇದೆ ಅಲ್ಲ. ಈಗ ಗ್ರೀನು ಮತ್ತು ಎಲ್ಲೋ ಅದೇ ಥರ. ಹಾಗೆ ಈ ಫಸ್ಟ್ ಸ್ಟಾರ್ಟಿಂಗ್ ಅದೇ ಈ ಪಿಂಕ್ ಟೂಲ್ದು ಸ್ಮಾಲೆಸ್ಟ್ ಎಂಡಿಂದ ಶುರು ಮಾಡಿದ್ದೀನಿ. ಹಾಗೆ ಇನ್ಕ್ರೀಸ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಇವತ್ತಿಗೆ ಇಲ್ಲಿ ವಿಡಿಯೋ ಸ್ಟಾಪ್ ಮಾಡ್ತಾಯಿದ್ದೀನಿ. ನಾಳೆ ಸಿಗೋಣ. ಬಾಯ್. ಲವ್ ಯು ಆಲ್. ಟೇಕ್ ಕೇರ್.